ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಪೇ ಮೂಲಕ 5,000ದಿಂದ 10 ಲಕ್ಷ ರೂಪಾಯಿವರೆಗೂ ಸಾಲ ಪಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಇನ್ನು ಮೈನ್ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಿಮಗೆ ಈ ತರ ಕಾಣಿಸುತ್ತೆ. ಎಲ್ರಿಗೂ ಗೊತ್ತು ಗೂಗಲ್ ಪೇ ಯಾವ ತರ ಯೂಸ್ ಮಾಡಬೇಕು ಅಂತ ಗೊತ್ತು. ಬಟ್ ಇದರಲ್ಲಿ ಲೋನ್ಸ್ ಎಲ್ಲಿ ಕೊಡ್ತಾರೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ನೀವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಬಿಸ್ನೆಸ್ ಅಂತ ಒಂದು ಆಪ್ಷನ್ ಕಾಣ್ತಿದ್ಯಲ್ವಾ, ಇಲ್ಲಿ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಫಿನಾನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದ್ಯಲ್ವಾ, ಈ ಫಿನಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಿನಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ನೋಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಫಿನಾನ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಕೆಳಗಡೆ ಗೆಟ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಕಾಣ್ತಿದ್ಯಲ್ವಾ, ಈ ಗೆಟ್ ಕ್ರೆಡಿಟ್ ಅಂತ ಇತ್ತು ಅಂತಂದ್ರೆ ನೀವು ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬಹುದು. ಯಾಕಂದ್ರೆ ಆ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇವಾಗ ನಾನು ಒಂದು ತೋರಿಸ್ಕೊಡ್ತೀನಿ, ನಿಮ್ಗೆ ಎಕ್ಸಾಂಪಲ್ ಅನ್ನೋದು ತೋರಿಸ್ಕೊಡ್ತೀನಿ, ನೋಡ್ಕೋಬಹುದು. ನಿಮ್ಗೆ ಈ ತರ ತುಂಬಾ ಅಪ್ಲಿಕೇಶನ್ಸ್ ಅನ್ನೋದು ಇರುತ್ತೆ. ನಿಮ್ಗೆ ನೋಡ್ಕೊಂತಿದ್ದೀರಾ ಅನ್ಸುತ್ತೆ, ತುಂಬಾ ಅಪ್ಲಿಕೇಶನ್ಸ್ ಆದ್ರೆ ಬರ್ತಿರುತ್ತೆ, ಸ್ಕ್ರೋಲ್ ಮಾಡ್ತಿದ್ರೆ ಬರ್ತಾನೆ ಇರುತ್ತೆ. ಸೊ ನೀವು ಆಯ್ಕೆ ಮಾಡ್ಬೇಕಾಗಿರೋದು ಗೆಟ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ. ಇವಾಗ ಇಲ್ಲಿ ಗೆಟ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಬಂತಲ್ಲ, ಇದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಗೆಟ್ ಕ್ರೆಡಿಟ್ ಅಂತಂದ್ರೆ ಇದು ನಿಮ್ಗೆ ಬೇರೆ ಕಡೆ ಕರ್ಕೊಂಡೋಯ್ತು, ಬೇರೆ ಅಪ್ಲಿಕೇಶನ್ಗೆ ಕರ್ಕೊಂಡೋಯ್ತು. ಇದು ಮನಿ ಟ್ಯಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನನ್ನ ನೇಮು, ನನ್ನ ಡೇಟ್ ಆಫ್ ಬರ್ತ್ ಮತ್ತೆ ಮೇಲಾ ಫಿಮೇಲಾ ಅಂತ ಎಲ್ಲ ಬರ್ತಿದೆ, ನೋಡ್ಕೋಬಹುದು. ಓಪನ್ ಕೋಡ್ ಅಂತ ಬರ್ತಿದೆ, ಅದನ್ನೆಲ್ಲ ಕೊಟ್ಬಿಡಿ, ನೀವು ಸೈಡ್ಗೆ ಬಿಟ್ಬಿಡಿ. ಸೊ ಇದರಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ಬರುತ್ತೆ, ನೋಡ್ಕೋಬಹುದು. ನೀವು ಡೈರೆಕ್ಟ್ ಇದೇ ಅಪ್ಲಿಕೇಶನ್ಗೆ ಹೋದ್ರೆ ನಿಮ್ಗೆ ಸಾಲ ಅನ್ನೋದು ಸಿಗೋದಿಲ್ಲ. ಗೂಗಲ್ ಪೇ ಇಂದ ಬಂದ್ರೆ ನಿಮ್ಗೆ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ. ಅಕಸ್ಮಾತ್ ಒಂದ್ ಸ್ವಲ್ಪ ಚಾನ್ಸಸ್ ಇರುತ್ತೆ, ಸಿಗೋ ಚಾನ್ಸಸ್ ಇರುತ್ತೆ ಸಾಲ ಅನ್ನೋದು. ಇಲ್ಲಿ ನೋಡ್ಕೋಬಹುದು ಇಂಟ್ರೆಸ್ಟ್ ರೇಟು 13% ಇಂದ 36% ವರೆಗೂ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ 2% ಅನ್ನೋದು ಇರುತ್ತೆ. ಲೋನ್ ಟೆನ್ಯೂರ್ ನೋಡೋದಾದ್ರೆ 2% ಇಂದ 2 ತಿಂಗಳಿಂದ 36 ತಿಂಗಳವರೆಗೂ ಅನ್ನೋದಾದ್ರೆ ಇರುತ್ತೆ ಟೆನ್ಯೂರ್ ಅನ್ನೋದು. ಇಲ್ಲಿ ನೀವು ನಿಮ್ಗೆ ಲೋನ್ ಅಮೌಂಟ್ ನೋಡೋದಾದ್ರೆ 3,000ದಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸೊ ಇದು ಓಕೆ ಆಯ್ತು ಅಂತಂದ್ರೆ ಈ ಅಪ್ಲಿಕೇಶನ್ ನಲ್ಲಿ ಕಂಟಿನ್ಯೂ ಅಂತ ಕೊಟ್ಬಿಟ್ಟು ಮತ್ತೆ ಬೇರೆ ಸ್ಟೆಪ್ಸ್ ಎಲ್ಲ ನೀವು ಫಿಲ್ ಅನ್ನೋದು ಮಾಡ್ಕೊಳ್ಳಿ. ಅದೇ ರೀತಿ ನೀವು ಬೇರೆ ಅಪ್ಲಿಕೇಶನ್ಸ್ ಟ್ರೈ ಮಾಡಬಹುದು. ಸೊ ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಇನ್ನೊಂದು ಗೆಟ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಕಸ್ಮಾತ್ ಇದು ಯಾವುದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಾನು ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಅಲ್ಲಿ 1,000ದಿಂದ 1 ಲಕ್ಷ ರೂಪಾಯಿವರೆಗೂ ಎಲ್ರಿಗೂ ಜಾಸ್ತಿ ಇದೇ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗ್ತಿದೆ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮೈನ್ ಗೂಗಲ್ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಿಮ್ಗೆ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ, ನೋಡ್ಕೋಬಹುದು. ಸೊ ಗೆಟ್ ಕ್ರೆಡಿಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಚೆಕ್ ಅನ್ನೋದು ಮಾಡ್ಕೋಬಹುದು. ಸೊ ಇಲ್ಲಿ 5 ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. 5 lakhs ವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೀಪೇಮೆಂಟ್ ನೋಡೋದಾದ್ರೆ 3 ತಿಂಗಳಿಂದ 24 ತಿಂಗಳವರೆಗೂ ರೀಪೇಮೆಂಟ್ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರಂತೆ. ಈ ತರ ಎಲ್ಲ ಇದೆ, ನೋಡ್ಕೋಬಹುದು. ಏಜ್ 21 ವರ್ಷದಿಂದ 55 ವರ್ಷ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್. ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. RBI ಮತ್ತೆ NBFC ರಿಜಿಸ್ಟರ್ ಆಗಿದೆ ಗೂಗಲ್ ಪೇ ಸಮೇತನು. ಸೊ ಯಾವುದೇ ತರ ತೊಂದರೆ ಇರೋದಿಲ್ಲ, ಯಾವುದೋ ಫೇಕ್ ಅಪ್ಲಿಕೇಶನ್ಸ್ ಕೊಡೋದಿಲ್ಲ ಅದು. ಸೊ ಆರಾಮಾಗಿ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬಹುದು. ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ನಿಮ್ ಕಡೆ ಏನಾದ್ರು ಗೂಗಲ್ ಪೇ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಾಂದ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಪೇ ಅಂತ ಆದ್ರೂ ಸರ್ಚ್ ಮಾಡಬಹುದು. ಅಕಸ್ಮಾತ್ ಇದು ಯಾವುದೋ ಅಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಾನು ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಪಡ್ಕೋಬಹುದು. ಸೊ ಅದರಲ್ಲಿ ನಿಮ್ಗೆ 1,000ದಿಂದ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ, ಆರಾಮಾಗಿ ಪಡ್ಕೋಬಹುದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.